ಹಾಯ್ ಫ್ರೆಂಡ್ಸ್, ಒಂದು ಸೂಪ್ ನಿಮ್ಮ ದೇಹಕ್ಕೆ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಅಂತ ಗೊತ್ತಾ? ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ದೇಹ ಬಲಹೀನವಾಗಿದ್ದರೆ ಇದೊಂದು ಸೂಪರ್ ಆಯ್ಕೆ ನೋಡಿ. ಹಾಗಾದರೆ ಬನ್ನಿ, ತಡ ಮಾಡ್ದಿರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮನೆಯಲ್ಲಿ ಸುಲಭವಾಗಿ ಈ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವೆಲ್ಕಮ್ ಟು ಆದ್ಯಾಸ್ ಹೋಮ್ ಕುಕಿಂಗ್. ನೋಡಿ, ಕಾಲು ಸೂಪ್ ಮಾಡೋದಕ್ಕೆ ಮೊದಲು ಇಲ್ಲಿ ನಾನು ಕಾಳುಗಳನ್ನ ಈ ರೀತಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಇದು ಹೋಟ್ಲಲ್ಲೆಲ್ಲ ಉದ್ದನೇ ಕೊಡ್ತಾರೆ, ಬಟ್ ನಾವು ಮನೇಲಿ ಮಾಡ್ಕೋಬೇಕಿದ್ರೆ ಈ ರೀತಿ ಕಟ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಚೆನ್ನಾಗಿ ಬೇಯುತ್ತೆ, ಹಾಗೆ ಮೂಳೆಯಲ್ಲಿರೋ ಎಲ್ಲ ರಸನೂ ಸೂಪಲ್ಲಿ ಬಿಟ್ಕೊಳುತ್ತೆ. ಅದರಿಂದ ಇದನ್ನೊಂದು 3-4 ಸತಿ ನೀಟಾಗಿ ತೊಳಿಬೇಕು. ಇದು ತೊಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈಗ ನಾನು ಇದನ್ನು ನೀಟಾಗಿ ತೊಳೆದಿದ್ದೀನಿ. ಈಗ ಅದಕ್ಕೆ ನಾನು 1 ಗಡ್ಡೆ ಸುಲಿದಿರೋ ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಸಾಕು. ಮತ್ತು ಇಲ್ಲೊಂದು ಸ್ವಲ್ಪ ಕಾಳು ಮೆಣಸನ್ನ ಈ ರೀತಿ ರಫಾಗಿ ಕುಟ್ಟಿ ಹಾಕೋತಾ ಇದ್ದೀನಿ. ಇದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿರುತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪು, ಇಲ್ಲಿ ನಾನು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಹಾಗೆ ಒಂದು 3 ಕಡ್ಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿ, ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ 2-3 ಒಣಮೆಣ್ಸಿನ್ಕಾಯಿನ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದೇ ಸಮ ನೀವು ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ನೀರನ್ನ ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಕುಕ್ಕರು ವಿಸಿಲ್ ಬರಬೇಕಾದ್ರೆ ಅದು ಏನು ಮಸಾಲೆ ಹಾಕಿರ್ತೀರ ಅದೆಲ್ಲನೂ ಈಚೆ ಉಕ್ಕಿ ಬಂದುಬಿಡುತ್ತೆ. ಸೊ ಕಾಳುಗಳು ಮುಳುಗಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು, ಏನಿಲ್ಲ ಅಂದರೂ ಒಂದು 6-7 ವಿಸಿಲ್ನ ಇದನ್ನು ಕೂಗಿಸ್ಕೊಳ್ಳಿ. ನೋಡಿ, ಈಗ ಒಂದು 6-7 ವಿಸಿಲ್ ಆಗಿದೆ, ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ನಾವು ಇದಕ್ಕೆ ಒಂದು ಸ್ವಲ್ಪ ಕೂಡ ಎಣ್ಣೆ ಅನ್ನೋದು ಹಾಕಿಲ್ಲ, ಬಟ್ ಆದರೆ ನೀವು ನೋಡ್ಬೋದು ಸೂಪಲ್ಲೇ ಎಷ್ಟು ಎಣ್ಣೆ ತೇಲ್ತಿದೆ ಅಂತ. ನೀವೇನಾದರೂ ಇದು ಮಟನ್ ಇನ್ನೂ ಬೆಂದಿಲ್ಲ ಕಾಲು ಅಂದರೆ ಇನ್ನೊಂದು 2-3 ವಿಸಿಲ್ ನೀವು ಕೂಗಿಸ್ಕೋಬೋದು. ಕೊನೆಯದಾಗಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಇನ್ನೊಂದು ಚೊಂಬು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಸೇರಿಸ್ಕೊಂಡಿದ್ರೆ ಉಕ್ಕು ಬಂದುಬಿಡುತ್ತೆ ಅಂತ ನಾನು ಈಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಂತ, ಸೂಪ್ ಎಷ್ಟು ತೆಳುವಾಗಿ ಬೇಕು, ಗಟ್ಟಿ ಬೇಕೋ ಅಂತ ನೋಡ್ಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ಈ ಸೂಪು ಬಾಣಂತಿಯರಿಗೆ, ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮೂಳೆ ಎಲ್ಲನೂ ತುಂಬ ಗಟ್ಟಿ ಆಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ನೀರನ್ನೆಲ್ಲ ನಾವು ಸೇರಿಸ್ಕೊಂಡ್ಮೇಲೆ ಬೇಕಿದ್ರೆ ಈಗ ನೀವು ಉಪ್ಪು ಖಾರನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ರೆ ಉಪ್ಪು ಅಥವಾ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅಥವಾ ಮೆಣಸು ಪುಡಿನ ನೀವು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ತಾ ಬರಬೇಕು. ಒಂದು 5 ನಿಮಿಷ ಅದು ಇದನ್ನು ಚೆನ್ನಾಗಿ ಕುದಿಸಿ. ನೀವು ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಈ ರೀತಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸಿದ್ರೇ ಸಖತ್ತಾಗಿ ನಿಮಗೆ ಟೇಸ್ಟಿ ಆದಂಥ ಸೂಪ್ ತಯಾರಾಗುತ್ತೆ. ಇದಕ್ಕೆ ನೀವು ತುಪ್ಪ ಹಾಕೋದು, ಎಣ್ಣೆ ಹಾಕೋದು, ಒಗ್ಗರಣೆ ಕೊಡೋದು ಇದೆಲ್ಲ ಏನೂ ಬೇಕಾಗಿಲ್ಲ. ಇದು ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೊಳೋಂಥ ಸೂಪು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಣ್ಣ ಮಕ್ಳು ಇರ್ತಾರೆ, ಕಾಲು ನೋವ್ತಿದೆ, ತುಂಬ ಆ್ಯಕ್ಟಿವ್ ಆಗಿಲ್ಲ, ನಿಶಕ್ತಿ ಆಗಿದ್ದಾರೆ, ಅಥವಾ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೂ ಕೂಡ ಶಕ್ತಿ ಬೇಕು. ಹಾಗೆ ಮನೆಯಲ್ಲಿ ಬಾಣಂತಿ ಯಾರಾದರೂ ಇದ್ದರು ಅಂದರೆ ಖಂಡಿತವಾಗ್ಲೂ ಈ ರೀತಿ ಸೂಪ್ನ ತಯಾರಿಸ್ಕೊಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.